ನಿಮ್ಮಲ್ಲಿ ಏನಿದ್ರೆ ಮಾಡ್ಕೆ ಕಟ್ಕೋತಾರನ ತಿಂತಾರನ ಅವಾಗ ಅಂತ ಖಾರ ಮಾಡಿರೋದು ಅರ್ಧ ಉಪ್ಪು ಹಾಕಿ ಅಪ್ಪಲ್ಲಿ ಮಸಾಲೆ ಡಬ್ಬ ಕೊಡಪ್ಪ. ಅದನ್ನ ವಿಡಿಯೋ ಮಾಡ್ತಾರೆ ನೋಡಮ್ಮ ಈಗ. ಸೂಪರ್ ಆಗೈತಂತೆ. ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಮೈಕ್ ಬುಕ್ ಮಾಡಿದ್ದೀನಿ. ಯಾಕಂದರೆ ಮಾಮೂಲಿ ಫೋನಲ್ಲೇ ಮಾತಾಡ್ತಿದ್ರೆ ಔಟ್ಸೈಡ್ದು ಸೌಂಡು ಜಾಸ್ತಿ ಬರ್ತಿತ್ತು, ಹಾಗಾಗಿ ಮೈಕ್ ಬುಕ್ ಮಾಡಿದ್ದೀನಿ. ಅದು ಶನಿವಾರ ಬರ್ತೈತೆ. ಅದು ಬಂದ ತಕ್ಷಣ ಔಟ್ಸೈಡೆಲ್ಲ ಹೋಗಿ ವೀಡಿಯೋ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ಇವತ್ತು ನಮ್ಮ ಅಪ್ಪ ಅಮ್ಮನ ವೀಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಈಗ ತಾನೇ ಜಸ್ಟ್ ನನ್ನ ತಮ್ಮ ಕಾಲೇಜಿಂದ ಬಂದವನೇ. ಹೆಸರು ಕಾರಣ ನೋಡಿಲಿ, ಅದನ್ನು ನೆನೆ ಹಾಕ್ಬಿಟ್ಟು ಮೊಳಕೆ ಬರೆಸ್ಬಿಟ್ಟು ಅದ್ರದ್ದು ಪಲ್ಯ ಮಾಡ್ತಾಯಿದ್ದೆ ಇವತ್ತು ನಮ್ಮ ಮನೆಯಲ್ಲಿ. ನಮ್ಮ ತಮ್ಮ ಅದಕ್ಕೆ ಈರುಳ್ಳಿಯೆಲ್ಲ ಉದುರಿಸ್ತಾವನೆ. ಇದೆಲ್ಲ ಅವನು ಮಾಡ್ತಾವನೆ ಅನ್ಕೊಂಡ್ರಾ? ನಾನು ನೋಡ್ಕೊಂಡು ಕೂತಿದ್ದೀನಿ. ನೋಡಮ್ಮ ಸಾಕಮ್ಮ. ಕಾಯಿ ಅಮ್ಮ ಫ್ರಿಜ್ಜಲ್ಲಿ ದಾಳಿಂಬೆ ಐತಲ್ಲ ತಗೋಬಾ. ತಿಂಕ ನೀತವ ದಾಳಿಂಬೆ ಸ್ವಲ್ಪ ಲೈಫ್ ನೋಡಿ, ಕಾಯೆಲ್ಲ ತುರಿತೈತೆ. ನಮ್ಮಮ್ಮ ಈಗ ದಾಳಿಂಬೆ ನಡೀತಾ ಇದೆ ಪಲ್ಯಕ್ಕೆ ಚೆನ್ನಾಗಿರ್ತದೆ ಅಂತ. ಅಪ್ಪ ಬರಬೇಕಿತ್ತು ಬೇಗ, ಅಪ್ಪ ಮಾಡೋದು. ಹಿಂದೆ ಯಾರೋ ಅದು ಹ್ಞೂ ಸಣ್ಣದಾಗು, ಚೆನ್ನಾಗಿರ್ತದೆ. ಫೈನಲಿ ಎಲ್ಲ ರೆಡಿ ಆದಮೇಲೆ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈಗ ಇಷ್ಟು ಸಾಕು. ನಿಮ್ಮಲ್ಲಿ ಏನಿದ್ರೆ ಮಾಡ್ಕೆ ಕಟ್ಕೋತಾರನ ತಿಂತಾರನ ಅವಾಗ. ಇದು ಕಾಂಗ್ರೆಸ್ ಕಡಲೆ ಬೀಜ ತಂದ್ರೆ ಯಾವುದೇ ಪಲ್ಯ ಮಾಡಿದಾಗ ಹಾಕ ತಿನ್ಬೋದು. ಇಷ್ಟೇ ಸರಿ. ಈ ಪಲ್ಯಗೆ ಇದ್ರಲ್ಲಿ ನಮ್ಮನೆ ಹಬ್ಬ ಪಕ್ಷದಲ್ಲಿ ಮಾಡಿದ್ರಲ್ಲ, ಆಗ ಚೆನ್ನಾಗಿತ್ತು ಒಳ್ಳೆ. ನಾನು ತಿನ್ನೇ ಇಲ್ಲ ಸರಿಯಾಗಿ. ಅಪ್ಪಲ್ಲಿ ಮಸಾಲೆ ಡಬ್ಬ ಕೊಡಪ್ಪ. ಅದನ್ನ ವಿಡಿಯೋ ಮಾಡ್ತಾರೆ ನೋಡಮ್ಮ ಈಗ. ಅಪ್ಪ ನನ್ನ ವಿಡಿಯೋದಲ್ಲಿ ನೀವು ಮಾತಾಡ್ರಪ್ಪ. ಈಗ ಪಾಕು ಕಮ್ಮಿ ಹಾಕಲ್ಲ, ಸೇಫ್ಟಿ ಮಾಡ್ಬೇಕು. ಕಾಯಿ ತುರಿ ಹಾಕಿ ಗೈಸ್ ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಬೈತವ್ರೆ ನನಗೆಲ್ಲರೂ. ಅಪ್ಪ ಟೇಸ್ಟ್ ನೋಡಪ್ಪ. ಗೈಸ್ ಫೈನಲಿ ಹೆಸ್ರು ಕಾಳು ಪಲ್ಯ ತಿಂತಾಯಿದ್ದೀವಿ. ಅಪ್ಪ ತಿಂದು ಹೇಳಪ್ಪ ಟೇಸ್ಟ್ ಹೆಂಗೈತಿ ಅಂತ. ಖಾರ ಮಾಡಿರೋದು ಅರ್ಧ ಉಪ್ಪು ಹಾಕಿ ಅಷ್ಟು ಉಪ್ಪು ಹಾಕ್ಬಿಟ್ಟವನಂತೆ. ಸರಿಯಾಗೈತಾ? ಸೊ ಈಗ ನಾನು ತಿಂದ್ಬಿಟ್ಟು ಆಮೇಲಿಂದ ರಿವ್ಯೂ ಹೇಳ್ತೀನಿ, ನೋಡ್ತೀನಿ. ನಾನೇ ತಿಂತಾಯಿದ್ದೀನಿ ಗೈಸ್. ಉಪ್ಪಾಗೈತೆ, ಪರವಾಗಿಲ್ಲ. ಆಮೇಲೆ ಹಿಂಗೆ ಹೆಂಗೈತಮ್ಮ? ಸೂಪರ್ ಆಗೈತಂತೆ. ನಿಂಗೆ ಕಣ್ಣಿಗೆ ಕಾಣದ ದೇವರಲ್ಲಿ ಭಕ್ತಿನೇ ಇಟ್ಟಿರುವಾಗ ಇನ್ನೂ 1 kg ಅವ್ನು ಮಾಡಿರೋದಲ್ವ, ಅದಕ್ಕೆ ಹೇಳ್ತಾವನೆ. ಸೊ ಗೈಸ್ ಬನ್ನಿ. ಮಸಾಲೆ ಕಡಲೆ ಬೀಜ ಕಣಪ್ಪ, ಕೆಂಪಗೆ ಬರ್ತದೆ, ಅದೇ ತಾನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ ಅದು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತಾರ. ಮತ್ತಾಯ್ತು. ಆಮೇಲೆ ನಾನು ಹೇಳ್ತಿರೋದು ಕಾಂಗ್ರೆಸ್ ಕಡಲೆ ಬೀಜ ಹಾಕಿದ್ರೆ ಇನ್ನೂ ಕಾಂಗ್ರೆಸ್ ಕಡಲೆ ಬೀಜ ನಾವು ಹೇಳ್ತಿರೋದು. ಈಗ ಅಯ್ಯಪ್ಪ ಚೀಟಿದು ಯಾವ್ಯಾವ ಪ್ಲೇಸಿಗೆ ಹೋಗಬೇಕು ಅಂದ್ಬಿಟ್ಟು ಸೊ ಅದು ಮಾತಾಡ್ತಿದ್ರು, ಎಲ್ಲೆಲ್ಲಿ ಟೂರ್ ಹೋಗಬೇಕು ಅಂತ. ಸೊ ನೋಡಿ ದೇವಸ್ಥಾನದ ಹತ್ರ ಮಾತಾಡ್ತಿದ್ರು. ಸೊ ಅಲ್ಲಿಂದ ಈಗ ಜಸ್ಟು ಊಟ ತಿನ್ನೋಣ, ಅಲ್ಲೇ ಟೈಮ್ ಆಗೈತೆ, 9:30 ಆಗೈತೆ. ಸೊ ನಮ್ಮಮ್ಮ ಫೋನ್ ಮಾಡ್ತಾಯಿತ್ತು ಊಟಕ್ಕೆ ಬನ್ನಿ ಅಂತ. ನನ್ನ ತಮ್ಮ ಅಲ್ಲೇ ಕೂತವನೆ. ಸೊ ಈಗ ನಾನು ಮನೆಗೆ ಬರ್ತಾ ಇದ್ದೀನಿ ಗಾಯ್ಸ್. ಸೊ ನಮ್ಮಮ್ಮ ಊಟ ಏನು ಮಾಡೈತೆ ಅಂದರೆ, ಊಟ ಏನು ಮಾಡಿಲ್ಲ, ಬರೀ ಇವತ್ತು ಉಪ್ಪಿಟ್ಟು ಮಾಡೈತೆ. ಸೊ ಇವತ್ತು ನೈಟ್ಗೆ ನಮಗೆ ಊಟ ಉಪ್ಪಿಟ್ಟು ಮಾಡೈತೆ. ಸೊ ಇಲ್ಲಿ ಬೆಣ್ಣೆ ಕಡಿತೈತೆ, ಮಜ್ಜಿಗೆ ಇತ್ತು ಅಂತ, ಮೊಸರಿತ್ತು ಅಂತ ಬೆಣ್ಣೆ ಕಡಿತೈತೆ. ಸೊ ನನ್ನ ತಮ್ಮ ಇನ್ನೂ ದೇವಸ್ಥಾನ ಹತ್ರನೇ ಅವನೇ, ಇನ್ನೂ ಬಂದಿಲ್ಲ. ಸೊ ಈಗ ನನಗೆ ಹೊಟ್ಟೆ ಸಿದೈತೆ, ಊಟ ಮಾಡಿ ಸಿಗ್ತೀನಿ. ಆಮೇಲಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋ ಕಂಟಿನ್ಯೂ ಆದರೆ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಬೆಳಗ್ಗೆ ಎದ್ದು ಸೊ ತಿಂಡಿ ತಿಂದು ಸೊ ಗದ್ದೆ ಹತ್ರಕ್ಕೆ ಹೋಗಿದ್ದೆ. ಗದ್ದೆ ಹತ್ರಕ್ಕೆ ಹೋಗಿ ದನಗಳೆಲ್ಲ ಕಟ್ಟೋಟಕ್ಕೆ ಬಂದೆ. ಅಪ್ಪನೂ ಹೊರಗಡೆ ಹೋಗೈತೆ, ತಮ್ಮ ಕಾಲೇಜ್ಗೆ ಹೋಗೋನೆ. ಹಂಗಾಗಿ ನಾನೇ ಹೋಗಿ
ದನ ಹತ್ರ ಹೋಗಿ ಹುಲ್ಲಾಕ್ಬಿಟ್ಟು ಬಂದೆ. ಸೊ ಅದಾದಮೇಲೆ ಈಗ ಮೆಣಸಿನ್ಕಾಯಿ ನಮ್ಮ ಅಮ್ಮ ಒಣಗಾಕಕ್ಕೆ ಕೇಳಿತ್ತು, ಮೆಣಸಿನ್ಕಾಯಿ ಒಣಗಾಕ್ಬಿಟ್ಟು ಸೊ ವಾಕ್ ಮಾಡ್ತಾಯಿದ್ದೀನಿ ಗೈಸ್. ಸೊ ನೆನ್ನೆ ನಮ್ಮ ಅಮ್ಮವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಸೊ ಪರವಾಗಿಲ್ಲ, ನಮ್ಮ ಅಮ್ಮವರೆಲ್ಲ ವೀಡಿಯೋದಲ್ಲಿ ಮಾತಾಡಿದ್ರು. ಸೊ ತುಂಬ ಖುಷಿ ಆಯಿತು. ಇನ್ಮೇಲೆ ಡೈಲಿ ನಮ್ಮ ಅಮ್ಮನ ಜೊತೆನೇ ವೀಡಿಯೋ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ಜೊತೆನೇ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ನಮ್ಮ ಕೂಗ್ತೈತೆ ಮೆಣಸಿನ್ಕಾಯಿನಾ ಏಕೆ ಇವೆಲ್ಲ ಎರಡನ್ನೂ ಇಲ್ಲ ಚಿಕ್ಕದೈತಲ್ಲ ಅದೇ ಎತ್ತಿಡ್ಬೇಕಾ? ಸೊ ನಮ್ಮಮ್ಮ ಮೆಣಸಿನ್ಕಾಯಿ ಎತ್ತಿಟ್ಬಿಡು, ಬೇಡ ಬಿಸಿಲಿಗೆ ಮಳೆ ಬರ್ತದೆ, ಆಮೇಲೆ ನೀವು ಒಳಗಡೆ ಇರ್ತೀಯ ಅಂತ ಹೇಳ್ತೈತೆ. ಸೊ ಎತ್ತಿಟ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಉಪ್ಪಿಟ್ಟು ಬೇಡ, ಯಾಕೆ ಮೆಣಸಿನ್ಕಾಯಿ ಎತ್ತಿಡ್ಬೇಕಾ? ಒಣಗಿರೋ ಮಾತ್ರ ಈ ಕಡೆ ಇಲ್ಲಿ ಲಲಿತವಿರವೇ ಆಯ್ತು ಎತ್ತಿಲ್ಲ. ಹೌದೇಕೆ? ಏನಷ್ಟು ಎತ್ತಿಡ್ ಮಧ್ಯಾಹ್ನ 1 ಗಂಟೆಗೆ ತುಂಬ ಬಿಸಿಲು ಬರ್ತೈತೆ, ಕಣ್ಣೆ ಬಿಡೋಕ್ಕಾಗ್ತಿಲ್ಲ. ಎಷ್ಟು ಬಿಸಿಲು ಅಂದರೆ ಯಪ್ಪ. ಸೊ ನಮ್ಮ ಮೆಣಸಿನ್ಕಾಯಿ ಎಲ್ಲ ಒಣಗಿಕೊಂಡು ಸೊ ತುಂಬ ಇದೈತಿದೆ. ಬಿಸಿಲಲ್ಲಿ ಗದ್ದೆಗೆ ಬೇರೆ ಹೋಗಬೇಕು, ಅದಕ್ಕೆ ಸ್ವಲ್ಪ ತಂಪೊತ್ತಾಗಲಿ ಅಂದ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸೊ ಸಖತ್ ಬಿಸಿಲೈತೆ ನೋಡಿ, ಎಷ್ಟು ಬಿಸಿಲು ಅಂದರೆ ನೋಡಿ ಗೈಸ್. ನಾನು ಮೊಗ್ಗುಗಳನ್ನ ಕುಯ್ದಿಡು ಅಂತ ಹೇಳ್ತು, ಕುಯ್ದಿಟ್ಟೆ. ಸೊ ಇನ್ನೂ ಒಂದೊಂದು ಗಿಡದಲ್ಲಿ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ. ಅದನ್ನ ನೋಡಿಕೊಂಡು ಪುನಃ ಮತ್ತೆ ನಮ್ಮಮ್ಮ ಕುಯ್ತೈತೆ ಗೈಸ್. ಅಮ್ಮ ತೆಗಿಯಮ್ಮ ಸಾಕು. ಗುಲಾಬಿ ಯಾಕೋ ಈಗ ಬಿಡ್ತಾನೆ ಇಲ್ಲ ಅಲ್ವಾ, ಬರೀ ಮೊಕ್ಕಚ್ಚೈತೆ ಅಷ್ಟೇ. ಹೌದಾ? ಇಲ್ಲಿ ಒಂದೊಂದು ಮಗ್ಗು ಇಲ್ಲಿ ಇಲ್ಲೆಲ್ಲ ಅವೆ. ಒಂದೊಂದು ಕೊಂಬೆಲೆ 1 2 3 4 ಐತಿಲ್ಲ. ತೆಗಿ, ಈ ಕಡೆ ಬಿಡೋದು ತೆಗಿಯಮ್ಮ. ಇನ್ನಿಲ್ಗೆ ಇಲ್ಲಿಗೆ ಹಾಕೋ ಅಂತ ಹೇಳ್ತಿರೋದು ನಾನು. ತೆಗೀರಿ, ತೆಗಿಯಮ್ಮ. ಗದ್ದೆ ಹತ್ರಕ್ಕೆ ಹೋಗ್ಬೇಕಿದ್ದು ದನ ಕಟ್ಕೊಟ್ಟು ಬರಬೇಕು. ಅಪ್ಪ ಈಗ ಒಂದ್ಸಲ ಹೋಗೈತೆ, ಅದಾದ್ಮೇಲೆ ನಾನು ಒಂದ್ಸಲ ಹುಲ್ಲಾಕ್ಬಿಟ್ಟು ಬರ್ತೀನಿ ಅಷ್ಟೇ. ಹುಸಿ ಬಿಸಿಲಮ್ಮ. ಕರೆಂಟ್ ಕೊಟ್ಟವನ್ನ ಚಾರ್ಜ್ ಹಾಕಬೇಕು. ಗದ್ದೆ ಹತ್ರಕ್ಕೆ ಈಗ ತಾನೇ ಬಂದೆ. ಟೈಮ್ ಬಂದು ಆಲೇ 5:30 ಆದರೂ ಇನ್ನೂ ತುಂಬ ಬಿಸಿಲಾಯಿತು. ನೀವು ನೋಡ್ಬೋದು ಎಷ್ಟು ಬಿಸಿಲು ಹೊಡಿತೈತೆ. ಇನ್ನೂ 5:30 ಆದ್ರೂ ನನ್ನ ತಮ್ಮ ಬರೋದು ಲೇಟ್ ಆಗುತ್ತಂತೆ, ಹಂಗಾಗಿ ನಾನೇ ದನ ಇಟ್ಕೊಬರೋಣ ಅಂತ ಬಂದೆ. ಸೊ ನಮ್ಮಮ್ಮ ಶುಂಠಿ ಗದ್ದೆಯಲ್ಲಿ ಮೆಣಸಿನ್ಕಾಯಿ ಹಣ್ಣಾಗಿದ್ದಾವೆ ನೋಡ್ಕೊಬಾ ಅಂತ ಹೇಳ್ತು. ಸೊ ಅದಕ್ಕೋಸ್ಕರ ಈಗ ನಾನು ಶುಂಠಿ ಗದ್ದೆಗೆ ಹೋಗ್ತಾ ಇದ್ದೀನಿ. ಸೊ ಶುಂಠಿ ಗದ್ದೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ತುಂಬ ಬಿಸಿಲು ಹೊಡಿತೈತೆ ನೋಡಿ. ಫುಲ್ ನಮ್ಮ ತೊಗರಿ ಗಿಡ ಎಷ್ಟು ಫಲ ಬಿಟ್ಟೈತೆ ಅಂತ ಹೇಳಿದ್ರೆ ನೋಡಿ. ಶುಂಠಿ ಗದ್ದೆ ಒಳಗೆ ಹೋಗೋಕೆ ಆಗ್ತಿಲ್ಲ, ಫುಲ್ಲು ಕೌಚ್ಕೊಬಿಟ್ಟೈತೆ ನೋಡಿ. ಇಲ್ಲಿ ಫುಲ್ ಕೌಚ್ಕೊಬಿಟ್ಟೈತೆ. ಅಂತೂ ಇಂತೂ ಶುಂಠಿ ಗದ್ದೆಗೆ ಬಂದೆ. ಸೊ ಇಲ್ಲಿ ಮೆಣಸಿನ್ಕಾಯಿ ಹಣ್ಣಾಗಿದ್ದಾವೆ ಅಂತ ನೋಡಬೇಕು ನೋಡಿ. ಇಲ್ಲಿ ಒಂದೊಂದು ಮೆಣಸಿನ್ಕಾಯಿ ಹಣ್ಣಾಗವೆ. ಇಲ್ಲಿ ಇವೆಲ್ಲನೂ ಬಿಡಿಸ್ಕೊಂಡೋಗಿ ಬಿಸಿಲಿಗೆ ಒಣಾಕ್ಬೇಕಂತೆ. ನಾಳೆ ನನ್ನ ತಮ್ಮ ಬರ್ತಾನೆ. ಸೊ ಮೊನ್ನೆನೋ ಬಂದು ಬಿಡಿಸ್ಕೊಂಡು ಹೋಗಿದ್ದು. ಈಗಲೂ ಸ್ವಲ್ಪ ಆಗಿದೆ, ಹಣ್ಣಾಗೈತೆ. ಸೊ ಈ ಗದ್ದೆಯಲ್ಲಿ ಅಷ್ಟೊಂದೇನು ಕಾಣ್ತಿಲ್ಲ ನೋಡಿ. ಗದ್ದೆಯಲ್ಲಿ ಅಷ್ಟೊಂದೇನು ಕಾಣ್ತಿಲ್ಲ. ಸೊ ಲಾಸ್ಟ್ ಗದ್ದೆಗೆ ಹೋಗಿ ನೋಡೋಣ ನೋಡಿ. ತಂಪೊತ್ತಿನಲ್ಲಿ ಬಂದರೆ ಒಂಥರ ನೆಮ್ಮದಿ. ಸೊ ಬಿಸಿಲೊತ್ತಲ್ಲಿ ಬಂದರೆ ಯಪ್ಪ ಕಣ್ಣೇ ಬಿಡೋಕ್ಕಾಗೋದಿಲ್ಲ ನೋಡಿ. ಈ ಗದ್ದೆಯಲ್ಲಿ ಅಷ್ಟೊಂದು ಇರಲಿಲ್ಲ ನೋಡಿ. ಇಲ್ಲಿ ನೆನ್ನೆ ಎಲ್ಲ ಕಿತ್ಕೊಂಡೋಗಿದೆ. ಇನ್ನೂ ಕಾಯಿ ಇನ್ನೂ ಫ್ರಾಗೈತೆ. ಆ ಗದ್ದೆಯಲ್ಲಿ ಸ್ವಲ್ಪ ಜಾಸ್ತಿನೇ ಐತೆ, ಈ ಗದ್ದೆಯಲ್ಲಿ ಅಷ್ಟೊಂದೇನಿಲ್ಲ. ಸೊ ಅಲ್ಲೇ ನಾಳೆ ಬಂದು ನಾವು ಸ್ವಲ್ಪ ದಿನ ಹೋದರೆ ಫುಲ್ ಹಣ್ಣಾಗುತ್ತೆ, ಅಲ್ಲಿ ಒಟ್ಟಿಗೆ ಕಿತ್ಕೋಬೋದು. ಸೊ ಈಗ ದನನ ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್.